ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ದಿನಾಂಕ 27/1/2026 ನಡೆದಂತಹ ಪೂರ್ವ ಸಿದ್ಧತಾ ಪರೀಕ್ಷೆ ಸ್ಟೇಟ್ ಲೆವೆಲ್ SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2ರ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾದರಿ ಉತ್ತರ ಪತ್ರಿಕೆಗಳನ್ನು ನಾನು ಇಂದು ನಿಮ್ಮ ಜೊತೆ ಡಿಸ್ಕಸ್ ಮಾಡಲು ಬರ್ತಾ ಇದ್ದೇನೆ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಉತ್ತರ ನೋಡ್ಕೊಂತ ಹೋಗೋಣ. ಕನ್ನಡ ವರ್ಣಮಾಲೆ ಇರುವ ಹ್ರಸ್ವ ಸ್ವರಗಳ ಸಂಖ್ಯೆ, ಆನ್ಸರ್ ಬಿ ಇಸ್ ರೈಟ್ ಆನ್ಸರ್ 6. ಓಕೆ, ನೆಕ್ಸ್ಟ್ ಸನ್ಮಾನ ಪದದಲ್ಲಿರುವ ಸಂಧಿ ಯಾವ ಸಂಧಿ ಅಂತ ಕೇಳಿದಾನೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಯಾವ ಅನುನಾಸಿಕ ಸಂಧಿ ಆಗಿದೆ. ಯಾವ ಸಂಧಿ ಅಂದ್ರೆ ಅನುನಾಸಿಕ ಸಂಧಿ. ನೆಕ್ಸ್ಟ್ ಮೂರನೇದು, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದಾನೆ. ಸೊ ಆ ಲೇಖನ ಚಿಹ್ನೆ ಯಾವುದು ಅಂದ್ರೆ ವಿವರಣಾ ಚಿಹ್ನೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸೊ ನಾಲ್ಕನೇದು, ಭೂತಕಾಲ ಸೂಚಕ ಪ್ರತ್ಯಯವಿದು ಅಂತ ಕೇಳಿದಾನೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ದ ಇಸ್. ಓಕೆ, ನೆಕ್ಸ್ಟ್ ಐದನೇದು, ಪ್ರಥಮ ವಿಭಕ್ತಿಯ ಕರ್ತ. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಕರ್ತಾರ್ಥ ಅಂತ. ಓಕೆ, ಸೊ ನೆಕ್ಸ್ಟ್ ಆರನೇದು, ಅಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಅಂಶಿ ಸಮಾಸ. ಸೊ ಈ ಕೆಳಗಿನ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಧಿ ಪದವನ್ನು ಬರ್ರಿ ಅಂತ ಹೇಳಿದಾನೆ. ದುಷ್ಟಿ ಮತ್ತೆ ದಿಟ್ಟಿ ಅಂತ ಇದೆ, ಅದಕ್ಕೆ ಅರ್ಕ ಅಂದ್ರೆ ಅದು ಮೂರನೇ ಪದದ ಸಂಬಂಧ ಎಕ್ಕ ಅಂತ. ಎಂಟನೇದು, ವ್ಯಾಪಾರಿ ಅನ್ವರ್ಥನಾಮ, ಧರ್ಮರಾಯ ಅಂಕಿತನಾಮ ಆಗಿದೆ. ಸಕ್ಕಾರಿ ಇದು ಸಕ್ಕರೆ ಆಗಿದೆ. ಇಸವಾಸ ಅಂದ್ರೆ ವಿಶ್ವಾಸ, ಉತ್ತರ ರೈಟ್ ಆನ್ಸರು. ಹತ್ತನೇದು, ಚೆಲುವಿಕೆ ತದ್ದಿದಾಂತ ಭಾವನಾಮ, ಹಂಗಂದ್ರೆ ಅಂಜಿಕೆ ಯಾವುದು? ಅಂಜಿಕೆ ಅನ್ನೋದು ಕೃದಾಂತ ಭಾವನಾಮ. ಸೊ ಮೂರನೇ ಮೇನು, ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಾರೆ. 11ನೇದು, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಅಂತ ಹೇಳಿದ್ರೆ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದರು ಎಸ್ ಸೇನಾ ಕವಿ. ಸೊ ನೆಕ್ಸ್ಟ್ 12, ಹಸಿದು ಮಲಗಿದ್ದ ಹುಲಿ ಏನನ್ನು ಯೋಚಿಸಿತ್ತು ಅಂತ ಹೇಳ್ತಾರೆ. ಹಸಿದು ಮಲಗಿದ್ದ ಹುಲಿಯ ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತ್ತು ಅಂತ ಹೇಳ್ತಾರೆ. ಆನ್ಸರು. ನೆಕ್ಸ್ಟ್ 13ನೇದು, ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರೇನು? ಆ ಸ್ಟೇಷನರಿ ಹೆಸರು ಉಲವರ್ತ. ನೆಕ್ಸ್ಟ್ 14, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಸೊ ಉತ್ತರ, ಸೂರ್ಯಮಿತ್ರನು ಅಗ್ನಿ ವಿಭೂತಿ ವಾಯುಭೂತಿಗೆ ಸಲುಗೆ ಕೊಟ್ಟರೆ ಇವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ತಿಳಿದು ಕಾಶ್ಯಪಿಯ ಎಂಬ ತಂಗಿಯು ನನಗೆ ಇಲ್ಲ ಎಂದು ಹೇಳಿದನು, ನನಗಿಲ್ಲ ಎಂದು ಹೇಳಿದನು. ಹಲಗಲಿ ಗ್ರಾಮ ಎಲ್ಲಿ ಬರುತ್ತೆ ಅಂದ್ರೆ ಅದು ಬಾಗಲಕೋಟೆ ಜಿಲ್ಲೆಗೆ ಮುಧೋಳ ತಾಲೂಕಿನಲ್ಲಿ ಕಂಡುಬರುವಂತಹ ಒಂದು ಹಲಗಲಿ ಗ್ರಾಮವಾಗಿದೆ. ಕುಂಭ ಸಂಭವ ಎಂದರೆ ಯಾರು? ಕುಂಭ ಸಂಭವ ಎಂದರೆ ದ್ರೋಣಾಚಾರ್ಯರು. ನೆಕ್ಸ್ಟ್ ಇದು ಮೇನ್ ಲಾಸ್ಟ್ 17ನೇದು, ಒಡೆಯನು ಮನೆಯಂಗಳದಲ್ಲಿ ಮಾವಿನ ಮರಗಳನ್ನ ಹೇಗೆ ಬೆಳೆದು ನಿಂತಿವೆ? ಒಡೆಯನ ಮನೆಯಂಗಳದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿವೆ? ಮೈದುಂಬಿ ಬೆಳೆದು ನಿಂತಿವೆ ಅಂತ ಬರೆದ್ರೆ ಮುಯಿತು. ಒಡೆಯನ ಮನೆಯಂಗಳದಲ್ಲಿ ಮಾವಿನ ಮರಗಳು ಮೈದುಂಬಿ ಬೆಳೆದು ನಿಂತಿವೆ. ಸೊ 4ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 3 ಮತ್ತು 4 ವಾಕ್ಯದಲ್ಲಿ ಉತ್ತರಿಸಿ. ನೆಕ್ಸ್ಟ್ ಲಿಪಿಯ ಜಾಡು ಆರಂಭಗೊಂಡ ಬಗೆಯನ್ನು ತಿಳಿಸಿ ಅಂತ ಹೇಳ್ತಾರೆ. ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನ ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಇದೇ ಲಿಪಿಯ ಉಗಮದ ಕಾಲವೆನ್ನುವರು. ಸೊ ಯಾವ ಓದು ಬರಹವಿಲ್ಲದೆ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ ತಾನು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ಪ್ರತಿನಿತ್ಯ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎಣಿಸಿ ಲೆಕ್ಕ ಹಾಕಿ ಸಂಬಳ ಪಡೆಯುತ್ತಾನೆ. ಹಾಲು ಮಾರುವವರು ಹೀಗೆ ಲೆಕ್ಕವಿಡುವುದುಂಟು. ಹೀಗೆ ಲಿಪಿ ಜಾಡು ಆರಂಭವಾಯಿತು. ಇದು 18ನೇ ಪ್ರಶ್ನೆಗೆ 2-3 ವಾಕ್ಯದ ಉತ್ತರವಾಗಿದೆ. ನೆಕ್ಸ್ಟ್ 19, ಹೈದರಾಬಾದ್ ನಗರಕ್ಕೆ ವಿಶ್ವೇಶ್ವರಯ್ಯನವರು ಸಲ್ಲಿಸಿದ ಸೇವೆಯನ್ನ ಕುರಿತು ಬರೆಯಿರಿ ಅಂತ ಪ್ರಶ್ನೆ ಕೇಳಿದರೆ ಉತ್ತರ ಬಂದ್ಬಿಟ್ಟು, ಹೈದರಾಬಾದ್ ನಗರಕ್ಕೆ ಈಸಿ ಮತ್ತೆ ಮೂಸಿ ನದಿಗಳ ಪ್ರವಾಹದಿಂದ ಅಪಾರ ನಷ್ಟ ಸಂಭವಿಸುತ್ತಿತ್ತು. ಅದನ್ನ ತಡೆಯಲು 2 ನದಿಗಳಿಗೆ ಪ್ರತ್ಯೇಕ ಜಲಾಶಯ ನಿರ್ಮಿಸುವುದರ ಮೂಲಕ ಸಮಸ್ಯೆ ಬಗೆಹರಿಸಿದರು. ಹೈದರಾಬಾದ್ ನಗರವನ್ನು ಭಾರತದ ಸುಯೋಜಿತ ನಗರ ಸಾಲಿಗೆ ಸೇರ್ಪಡೆಯಾಗುವಂತೆ ವಿಶ್ವೇಶ್ವರಯ್ಯನವರು ಮಾಡಿದರು. ಇದು 19ನೇ ಪ್ರಶ್ನೆಗೆ ಉತ್ತರ.
ನೆಕ್ಸ್ಟ್ 20ನೇ ಪ್ರಶ್ನೆ, ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲು ಪಾಟಿಯ ವಿಶೇಷತೆಯನ್ನು ತಿಳಿಸಿ ಅಂತ ಕೇಳಿದರೆ ಉತ್ತರ ಬಂದ್ಬಿಟ್ಟು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲು ಪಾಟಿಯ ವಿಶೇಷತೆ ಏನಂದ್ರೆ, ಬ್ರಿಟಿಷರ ಸಾಮ್ರಾಟ ರಾಜ್ಯಾಭಿಷೇಕವಾಗುವಾಗ ಅವರು ಕೂರುವ ಸಿಂಹಾಸನದ ಮೇಲೆ ಈ ಕಲ್ಲು ಪಾಟಿಯನ್ನು ಹಾಕುತ್ತಾರೆ. ಪಟ್ಟಾಭಿಷೇಕವಾಗುವ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂರಬೇಕು. ಈ ಶಿಲೆಯನ್ನು 3ನೇ ಎಡ್ವರ್ಡ್ನು ಸ್ಕಾಟ್ಲೆಂಡ್ನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲಾ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ. ಈ ಕಲ್ಲು ಪಾಟಿ ಎಂಬ ಶಿಲೆಯನ್ನೊಳಗೊಂಡ ರಾಜರ ಸಿಂಹಾಸನವಿದೆ. ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು. ಏನಲ್ರಿ, ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು. ಸೊ ಹೈದರಾಬಾದ್ ನಗರಕ್ಕೆ ವಿಶೇಷ ಅದಾಯ್ತು. ನೆಕ್ಸ್ಟ್ ಸಾಮ್ರಾಟ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲಪಾಟಿಯ ವಿಶೇಷತೆಯನ್ನು ತಿಳಿಸಿದ್ವಿ. ಸೊ 21ನೇ ಕ್ವಶನ್, ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿ ಹೀಗೆ ಪ್ರತಿಕ್ರಿಯಿಸಿದನು. ಸೊ ನೋಡ್ರಿ, ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ಸೂರ್ಯಮಿತ್ರನು ಮಾಡಿದ್ದು ಎಲ್ಲವೂ ಅಪಕಾರ ಎಂದು ಯೋಚಿಸಿದನು. ನಮ್ಮ ಮಾವ ಭಿಕ್ಷೆ ಎತ್ತಿಕೊಂಡು ಬಂದು ಕೂಳಿಗೆ ತುಸು ಎಣ್ಣೆಯನ್ನಾಗ್ಲಿ ತುಸು ಮಜ್ಜಿಗೆಯನ್ನಾಗ್ಲಿ ಒಂದು ದಿನವೂ ಕೂಡಿಸಲಿಲ್ಲ. ಕೆರೆಗೆ ನಾವು ಮೀಯಲು ಹೋದಾಗ ಇವನು ಎಣ್ಣೆಯ ವಾಸನೆಯನ್ನು ನೋಡಿಸಲಿಲ್ಲ. ತಾನು ಆಗಾಗ ಹಲವು ನಂಟರಿಷ್ಟರು ಕರೆಸಿ ನಮ್ಮ ಕಣ್ಣೆದುರೇ ದಿವ್ಯಹಾರವನ್ನು ಉಣುತ್ತಿದ್ದನು. ಅಳುಗಳಿಗೂ ಔತಣ ದೂಟವಾಗುತ್ತಿತ್ತು. ಯಾವ ಹಬ್ಬದಲ್ಲೂ ನಮಗೆ ಇವನು ಊಟವಿಡಿಸಲಿಲ್ಲ ಎಂದು ಜರಿದನು. ಇವನು ಪಂಚಪಾತಕನೇ ಸರಿಯೇ, 7-8 ವರ್ಷಗಳು ನಮ್ಮನ್ನ ಶತ್ರುಗಳಂತೆ ದಂಡಿಸಿದನು ಎಂಬುದು ವಾಯುಭೂತಿಯ ಪ್ರತಿಕ್ರಿಯೆವಾಗಿತ್ತು. ಇದು 21ನೇ ಕ್ವಶನ್. 22ನೇ ಕ್ವಶನ್ಗೆ, ವಲಸುಗಾರ ಹಸು ಮಕ್ಕಳನ್ನ ಅಕ್ಕಿ ಹೇಗೆ ಹರಿಸಿದನು. ಸೊ ಕಾಲವು ಯುಗಗಳ ಹಣೆಬರವನ್ನು ಅಳಿಸಿ ಹಾಕಿ ಹೊಸ ಹಣೆಬರವನ್ನು ಬರೆದು ಎಲ್ಲರಿಗೂ ಬದಲಾಗಬೇಕಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆಯು ಬೀಸುತ್ತಾ ಮೇಲಕ್ಕೆ ಹಾರುವ ಈ ಹೊಸಗಾಲದ ಹಸು ಮಕ್ಕಳಿಗೆ ಹೊಸ ಚೈತನ್ಯವನ್ನ ನೀಡುತ್ತದೆ. ಉತ್ತಮ ಭವಿಷ್ಯಕ್ಕಾಗಿ ಶುಭ ಹರಿಸಿದೆ ಅಂತ ಇದರ ಉತ್ತರ ಆಗಿದೆ. ಹಲಗಲಿಗೆ ದಂಡು ಬರಲು ಕಾರಣವೇನು. ಹಲಗಲಿಗೆ ಬೇಡರು ಕುಪ್ಪಳಿ ಸರ್ಕಾರ ಹೊರಡಿಸಿದ್ದ ನಿಶಸ್ತ್ರೀಕರಣ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡದೆ ಒಪ್ಪದೆ ದಂಗೆ ಎದ್ದು ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಗುಂಡು ಹೊಡೆದರು. ಇದರಿಂದ ಬ್ರಿಟಿಷ್ ಸೈನಿಕರು ದಂಗು ಹಿಡಿದು ದೂರ ಸರಿದು ನಿಂತರು. ಆಗ ಇನ್ನೂ ಹೆಚ್ಚಿನ ದಂಡು ಬರಲಿ ಎಂದು ಸಾಹೇಬ ಪತ್ರ ಬರೆದು ತನ್ನ ಮೇಲಿನ ಅಧಿಕಾರಿಗೆ ಕಳಿಸಿದನು. ಆಗ ದಂಡು ತಯಾರಿಯಾಗಿ ಹಲಗಲಿಗೆ ಬಂದಿತ್ತು. ಇದು ಉತ್ತರ. ಸೊ 24ನೇದು, ಭಗತ್ ಸಿಂಗ್ನ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣವೇನು. ಉತ್ತರ ಬಂದ್ಬಿಟ್ಟು ಎಲ್ಲಾ ಮಕ್ಕಳು ಸಂಜೆ ಶಾಲೆಯಿಂದ ಮನೆಗೆ ಬಂದಿದ್ದರು. ಆದರೆ 12 ವರ್ಷದ ಒಬ್ಬ ಬಾಲಕ ಮಾತ್ರ ಮನೆಗೆ ಬಂದಿರಲಿಲ್ಲ. ಅವನ ತಂದೆ ತಾಯರಿಗೆ ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಯಿತು. ಸಂಜೆ ತಡವಾಗಿ ಬಾಲಕ ಮನೆಯೊಳಕ್ಕೆ ಕಾಲಿಟ್ಟ. ಅವನ ತಂಗಿ ಕೂಗಿಕೊಂಡಳು, ವೀರಾಜಿ ಬಂದ. ಅವನ ಅಮ್ಮ ಓಡಿ ಬಂದು ಬಾಲಕನ ಬಿಗಿಯಾಗಿ ಅಪ್ಪಿದಳು. ತಾಯಿ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿದು ಬಂದಿತ್ತು ಅನ್ನೋದು ಇದರ ಒಂದು 24ನೇ. ಭಗತ್ ಸಿಂಗ್ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣವೇನೆಂಬ ಪ್ರಶ್ನೆಗೆ ಉತ್ತರ ಆಗಿದೆ. 25ನೇ ಕ್ವಶನ್, ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದ್ರೆ ಏನು ಮಾಡಬೇಕೆಂದು ವಿವೇಕಾನಂದರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಅಂತ ಅಭಿಪ್ರಾಯವಾಗಿದೆ. ಉತ್ತರ ಬಂದ್ಬಿಟ್ಟು ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖವಾಗಬೇಕು. ವೇದಾಂತ ಸಂದೇಶವನ್ನ ಪ್ರತಿ ಮನೆಗೂ ಸಾರಬೇಕು. ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪವಿತ್ರವನ್ನ ಜಾಗೃತಗೊಳಿಸಿ ಒಂದು ಮಹಾನ್ ಆದರ್ಶಕ್ಕಾಗಿ ಬಾಳಿ ಮಡಿದಾಗ ಬಾಳಿನ ತೃಪ್ತಿ ದೊರಕುತ್ತದೆ ಎಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ. 26ನೇ ಕ್ವಶನ್, ಜ್ಞಾನಿ ಅಜ್ಞಾನಿಗಳ ಸಂಗಮದ ಬಗ್ಗೆ ಅಕ್ಕಮಾದಿಯ ಅಭಿಪ್ರಾಯವನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಜ್ಞಾನಿ ಮತ್ತೆ ಅಜ್ಞಾನಿಗಳ ಸಂಗಮದ ಬಗ್ಗೆ ಅಕ್ಕಮಾದಿಯ ಅಭಿಪ್ರಾಯ. ಅಜ್ಞಾನಿಗಳೊಂದಿಗೆ ಸ್ನೇಹ ಮಾಡಿದರೆ ಕಲ್ಲು ಹೊಡೆದು ಕಿಡಿಯನ್ನು ಒತ್ತಿಸಿಕೊಂಡಂತೆ ಸೊ ಅದು ಎಲ್ಲವನ್ನು ಸುಟ್ಟು ಹಾಕುತ್ತದೆ. ಅದೇ ಜ್ಞಾನಿಗಳೊಂದಿಗೆ ಸ್ನೇಹ ಮಾಡಿದರೆ ಮೊಸರು ಕಡೆದು ಬೆಣ್ಣೆಯನ್ನ ತೆಗೆದಂತೆ. ಆದ್ದರಿಂದ ಜ್ಞಾನಿಗಳಾದ ಸ್ನೇಹವನ್ನು ಮಾಡಿದರೆ ಕರ್ಪೂರದಿಂದ ಗಿರಿಗೆ ಬೆಂಕಿ ತಗುಲುವಂತೆ ಎಂಬುದು ಜ್ಞಾನಿ ಅಜ್ಞಾನಿಗಳ ಸಂಗಮದ ಬಗ್ಗೆ ಅಕ್ಕ ಮಹಾದೇವಿಯ ಅಭಿಪ್ರಾಯವಾಗಿದೆ. ಸೊ 27ನೇ ಕ್ವಶನ್, ಗುರು ಉಪದೇಶದ ಗುಣಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಗುರು ಉಪದೇಶ ಅಂದ್ರೆ ಜನರ ಒಳ ಮತ್ತು ಹೊರಾಂಗಣ ಕೊಳೆಗಳನ್ನು ತೊಳೆದು ಬಿಡುವ ನೀರೆಲ್ಲದ ಮೀಹ, ತಲೆ ನೆರೆಯದೆ, ಮೈ ಸುಕ್ಕುಗಟ್ಟದೆ, ಮೂಡುವ ಮುಪ್ಪು, ಬೊಜ್ಜು
ಬೆಳೆಯದೆ ಬರುವ ಗುರುತ್ವ, ಬಂಗಾರವಿಲ್ಲದೆ ಮಾಡಿದ ಬೆಲೆ, ಬಾಳುವ ಕಿವಿಯೋಲೆ, ಪಂಜು ಇಲ್ಲದ ಬೆಳಗುವ ಬೆಳಕು, ಉದ್ವೇಗದ ಭರಿಸದ ಜಾಗರಣೆ ಎಂದ ಈ ಒಂದು ಗುರುದೇಶದ ಪಟ್ಟಿಯನ್ನ ಮಾಡಬಹುದಾಗಿದೆ. ಎಷ್ಟು 5ನೇ ಮೇನು. ಸೊ ಕವಿ, ಕಾಲ, ಜನ್ಮಸ್ಥಳ, ಕೃತಿ ಮತ್ತೆ ಬಿರುದು ಪ್ರಶಸ್ತಿಗಳನ್ನು ಕುರಿತು ಬರಿಬೇಕಾಗುತ್ತೆ. ಸಾರಾ ಅಬೂಬಕರ್ ಬಗ್ಗೆ ಕೇಳಿದರೆ, ಅಬೂಬಕರ್ ಲೇಖಕಿ ಸಾರಾ ಅಬೂಬಕರ್ ಅವರು ಕ್ರಿಸ್ತಶಕ 1936ರಂದು ಕಾಸರಗೋಡಿನ ಎಂಬ ಊರಿನಲ್ಲಿ ಜನಿಸಿದರು. ಇವರು ಇಂದು ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿಯಾಗಿ ಜನಪ್ರಿಯ ಗಳಿಸಿದ್ದಾರೆ. ಚಂದ್ರಗಿರಿಯ ತೀರದಲ್ಲಿ ಸಹನ, ಕದನ ವಿರಾಮಗಳು, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಒಡೆದ ದೋಣಿಯಲ್ಲಿ ಇತ್ಯಾದಿ ಪ್ರಮುಖ ಕಾದಂಬರಿಗಳು ಹಾಗೂ ಚಪ್ಪಲಿಗಳು, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣದ ಮುಂತಾದ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ಇವರು ಸಾಹಿತ್ಯ ಕೃಷಿಗಾಗಿ ಕನ್ನಡ ಸಾಹಿತ್ಯ ಪರಿಷತ್ ಮತ್ತೆ ನೃಪತುಂಗ ಪ್ರಶಸ್ತಿಗಳು ಲಭಿಸಿವೆ. 29 ಪಂಪ. ಉತ್ತರ ಬಂದ್ಬಿಟ್ಟು ಕನ್ನಡದ ಆದಿಕವಿ ಎನಿಸಿಕೊಂಡಿರುವ ಮಹಾಕವಿ ಕಂಪನು ಕ್ರಿಸ್ತಶಕ ಸುಮಾರು 902ರಲ್ಲಿ ವೆಂಗಿಮಣ್ಣದ ವೆಂಗಿಪೋಳು ಎಂಬ ಅಗ್ರಹಾರದಲ್ಲಿ ಜನಿಸಿದನು. ಚಾಲುಕ್ಯರ ದೊರೆ ಹರಿಕೇಶರಿ ಆಸ್ಥಾನದ ಕವಿಯಾಗಿದ್ದ ಪಂಪನು ವಿಕ್ರಮಾರ್ಜುನ, ವಿಜಯ ಮತ್ತು ಆದಿಪುರಾಣ ಎಂಬ ಮಹಾಕಾವ್ಯಗಳನ್ನು ರಚಿಸಿದ್ದಾನೆ. ಕನ್ನಡದ ರತ್ನಾತ್ರಯಲ್ಲಿ ಒಬ್ಬನಾದ ಈತನಿಗೆ ಸರಸ್ವತಿ ಮೇಣಹಾರ ಮತ್ತು ಸಂಸಾರ ಸಾರೋದಯ, ಕವಿತಾ ಗುಣಾರ್ವ ಎಂಬ ಬಿರುದುಗಳು ಇದ್ದವು. ನೆಕ್ಸ್ಟ್ ಕೆಳಗಿನ ಪದಗಳಿಗೆ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸು ಹೆಸರಿ ಅಂತ ಮಾಡಿದ್ದಾರೆ. ಸೊ ನೋಡ್ರಿ, ಕೆಳಗಡೆ ಈ ರೀತಿಯ ಒಂದು ಉತ್ತರ ಇದೆ. ಮಕ್ಕಳೆಯವರು ಳಾನು, ಹಿರಿಯನು, ತಕ್ಕ ಮಾತೆಯೇ ಮಾತ ಸಂದೆ, ಹಕ್ಕಿನೆಲೆಯೇ ನೆಲುದಿನಿ, ಲಲಿತ ಋಣಿಯೇ ಬಯಸುವರೆ. ಸೊ ಇದು ಬಾಮ್ನಿ ಷಟ್ಪದಿಯ ಲಕ್ಷ್ಯವನ್ನು ಒಳಗೊಂಡಿದೆ. ಆದ್ರಿಂದ ಇದು ಬಾಮ್ನಿ ಷಟ್ಪದಿಯ ಛಂದಸ್ಸಾಗಿದೆ. ಸೊ ಆ ರೀತಿ ಛಂದಸ್ಸನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ 7ನೇ ಮೇನು. ವಾಕ್ಯದಲ್ಲಿ ಅಲಂಕಾರ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೇಳಿದ್ರೆ 1ಕ್ಕೆ 3 ಮಾರ್ಕ್ಸು. ಸೊ ಅಲಂಕಾರ, ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರದಂತೆ. ಇಲ್ಲಿ ಅಲಂಕಾರ ಉಪಮಾಲಂಕಾರ ಬಂದಿದೆ. ಲಕ್ಷಣ ಅಂದ್ರೆ 2 ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದ್ದರೆ ಅದು ಉಪಮಾಲಂಕಾರ ಆಗಿದೆ ಅಂತ ಹೇಳಿದ್ರೆ, ಉಪಮೇಯ ಅಂದ್ರೆ ನೀಚರಿಗೆ ಮಾಡುವ ಉಪಕಾರ, ಉಪಮಾನ ಎಂದರೆ ಹಾವಿಗೆ ಹಾಲೆರದಂತೆ, ಉಪವಾಚಕ ಅಂದ್ರೆ ಅಂತೆ, ಸಮಾನ ಧರ್ಮ ಅಂದ್ರೆ ಸ್ಪಷ್ಟವಾಗಿಲ್ಲ, ಪ್ರಯೋಜನವಾಗಿಲ್ಲ. ಸಮನ್ವಯ ಅಂದ್ರೆ ಇಲ್ಲಿ ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಹಾಲೆರುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಇಲ್ಲಿ ಅಂತ್ಯ ಎಂಬ ಉಪವಾಚಕ ಪದವಿದ್ದು ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ. ಇದು ಉಪಮಾಲಂಕಾರದ ಲಕ್ಷ್ಯವಾಗಿದೆ ಅಂತ ಹೇಳಬಹುದು. ನೆಕ್ಸ್ಟ್ ಕೆಳಗಿನ ಗಾದೆ. ಸೊ ಒಂದು ಗಾದೆಗೆ 3 ಮಾರ್ಕ್ಸು, ಟೋಟಲ್ 1 ಮಾರ್ಕ್ಸ್. ಒಂದು ಯಾವ್ದಾದ್ರು ಬರುತ್ತೆ. ಕಟ್ಟುವುದು ಕಠಿಣ, ಕೆಡುವುದು ಸುಲಭ. ಸೊ ಗಾದೆ ವೇದಗಳಿಗೆ ಸಮಾನ. ಗಾದೆ ಹಿರಿಯರು ಹೇಳಿದ ಅನುಭವ ನುಡಿ ಮತ್ತು ಗಾದೆಗಳಿಗೆ ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಕಟ್ಟುವುದು ಕಠಿಣ, ಕೆಡುವುದು ಸುಲಭ ಎಂಬ ಈ ಮೇಲಿನ ಗಾದೆಯು ಪ್ರಸಿದ್ಧವಾಗಿದೆ. ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಬೇಕಾದ್ರೆ ಕಷ್ಟಪಡಬೇಕು, ಆದರೆ ಹಾಳು ಮಾಡಲು ಕಷ್ಟಪಡಬೇಕಾಗಿಲ್ಲ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಎಂಬ ಗಾದಿನಂತೆ ಇದೇ ಅರ್ಥವನ್ನು ಹೋಲುತ್ತದೆ. ಒಬ್ಬ ಕುಂಬಾರ ಮಡಿಕೆ ಮಾಡಲು ಮಣ್ಣು ತಂದು ಅರಳು ಬೆಳೆಸಿ ಮಣ್ಣನ್ನು ಹದ ಮಾಡಿ ಕಷ್ಟಪಟ್ಟು ಮಡಿಕೆಯನ್ನು ಮಾಡುತ್ತಾನೆ. ಆದ್ರೆ ಆ ಮಡಿಕೆಯನ್ನು ಹೊಡೆಯಲು ಒಂದು ದೊಣ್ಣೆ ಪೆಟ್ಟು ಸಾಕು. ಯಾವುದೇ ಒಂದು ಉತ್ತಮ ಕೆಲಸ ಮಾಡುವುದು ತುಂಬಾ ಕಠಿಣ, ಆದರೆ ಅದೇ ಕೆಲಸವನ್ನು ಹಾಳು ಮಾಡುವುದು ಸುಲಭ. ಪ್ರಾಚೀನ ಭಾರತೀಯರು ಕಠಿಣ ಶ್ರಮದಿಂದ ಭಾರತದ ಪ್ರಾಚೀನ ವಾಸ್ತುಶಿಲ್ಪವನ್ನು ನಿರ್ಮಿಸಿದರು. ಆದರೆ ವಿದೇಶಿಯರು ಒಂದು ಕ್ಷಣ ಮಾತ್ರದಲ್ಲಿ ವಾಸ್ತುಶಿಲ್ಪಗಳನ್ನು ಕೆಡವಿ ಹಾಕಿದರು. ಹಾಗೆಯೇ ಮನುಷ್ಯನು ತನ್ನ ಉತ್ತಮವಾದ ಜೀವನವನ್ನು, ಭವಿಷ್ಯವನ್ನ, ವ್ಯಕ್ತಿತ್ವವನ್ನು ನಿರ್ಮಿಸಿಕೊಳ್ಳಲು ಜೀವನವನ್ನೆಲ್ಲ ಕಷ್ಟಪಡಬೇಕು. ಆದರೆ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಳ್ಳೋದಕ್ಕೆ 1 ಅರುಗಳಿಗೆ ಸಾಕು. 1 ಕೊಡ ಹಾಲು ಕೆಡಲು ತೊಟ್ಟು ಉಳಿ ಸಾಕಲ್ಲವೇ? ಆದ್ದರಿಂದ ಮಾನವ ತನ್ನ ಘನತೆಯನ್ನರಿತು ಕಾರ್ಯನಿರ್ವಹಿಸಬೇಕು ಎಂಬುದು ಪ್ರಸ್ತುತ ಗಾದೆಯೇ ತಿಳಿಸುತ್ತದೆ ಅಂತ. ಸೊ ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಅಥವಾ ಈ ಕೆಳಗಿನ ಗಾದೆಯನ್ನು ಬರೆಯಬಹುದು. ಮಾತೆ ಮುತ್ತು, ಮಾತೆ ಮೃತ್ಯು. ಗಾದೆ ವೇದಗಳಿಗೆ ಸಮಾನ. ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಮಾತೆ ಮುತ್ತು, ಮಾತೆ ಮೃತ್ಯು ಎಂಬ ಗಾದೆ ಪ್ರಸಿದ್ಧವಾಗಿದೆ. ಈ ಗಾದೆಯು ನಿಮ್ಮ ಮಾತಿನ ಮಹತ್ವವನ್ನು ತಿಳಿಸುತ್ತದೆ. ಮಾತು ನಮ್ಮ ವ್ಯಕ್ತಿತ್ವ ಕನ್ನಡಿಯಾಗಿದೆ. ನಮ್ಮ ಬೇಕು ಬೇಡಗಳನ್ನು, ಅಭಿಪ್ರಾಯಗಳನ್ನು ಬೇರೆಯವರಿಗೆ ಮಾತುಗಳ ಮೂಲಕ ತಿಳಿಸುತ್ತವೆ, ಹಾಗೆ ಅವರಿಗೆ ತಿಳಿಯುತ್ತವೆ. ಮಾತು ಬಲ್ಲವನಿಗೆ ಮಾಣಿಕ್ಯ ತಂದ, ಮಾತರಿದವ ಜಗಳ ತಂದ. ಮಾತು ಆಡಿದರೆ ಹೋಯ್ತು, ಮಾತು ಒಡೆದರೆ ಹೋಯ್ತು, ಮಾತು ಬಲ್ಲವನಿಗೆ ಜಗಳಿಲ್ಲ ಎಂಬ ಗಾದೆ ಮಾತುಗಳು ಕೂಡ ಮಾತಿನ ಮಹತ್ವವನ್ನು ತಿಳಿಸುತ್ತವೆ. ಇದು ಈ ಒಂದು ಗಾದೆಯ ಸಾರಾಂಶ. ಅಂತೆಯೇ ಬಸವಣ್ಣನವರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ಲಿಂಗ ಮೆಚ್ಚಿ ಹೌದೆನ್ನತ್ತಿರಬೇಕು.
ಹೌದೆನಬೇಕು ಎಂದು ಹೇಳಿದ್ದಾರೆ. ಹಾಗೆಯೇ ಪಂಪ ಕವಿ ಹಿತಮಿತ ಮೃದು ವಚನಂ ಎಂದು ಹೇಳುವುದಕ್ಕೆ ಸಮರಿಸಬಹುದು. ಮಾತು ಮಿತವಾಗಿ ಕೇಳುವವರಿಗೆ ಮೃದುವಾಗಿ ಮುತ್ತಿನಂತೆ ಇರಬೇಕು. ನಯವಾದ ವಿನಯ ಪೂರ್ವಕವಾದ ಮಾತು ಕೇಳುವವರಿಗೆ ಸಂತೋಷವನ್ನು ಉಂಟು ಮಾಡುತ್ತದೆ, ಒರಟಾದ ಮಾತು ಅಸಂತೋಷವನ್ನು ಉಂಟು ಮಾಡುತ್ತದೆ, ಹಾಗೆ ಜಗಳಕ್ಕೆ ಕಾರಣವಾಗಬಹುದು. ಕಠೋರವಾದ ಮಾತುಗಳು ಇತರರಿಗೆ ನೋವನ್ನು ತರಬಲ್ಲವು. ಆದ್ದರಿಂದ ಮಾತು ಮುತ್ತಿನಂತಿರಬೇಕು. ಒಳ್ಳೆಯ ಮಾತು ಸ್ನೇಹ ಸಂಬಂಧ ಬೆಳೆಸಿದರೆ, ಕೆಟ್ಟ ಮಾತು ಒಡಕು ಹುಟ್ಟಾಕುತ್ತದೆ. ಅದಕ್ಕಾಗಿ ಸರ್ವಜ್ಞ ಕವಿಯು ಮಾತಿನಂ ನಗೆ ನುಡಿಯು ಮಾತಿನಂ ಹಗೆ ಅತಿಯು ಮಾತಿನಿಂ ಸರ್ವ ಸಂಪದವು. ಮಾತಿನಂ ನಗೆ ನುಡಿಯು ಮಾತಿನಿಂ ಹಗೆ ಅತಿಯು ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ ಮಾತೆ ಮಾಣಿಕ್ಯವು ಎಂದಿದ್ದಾರೆ. ಆದ್ದರಿಂದ ಮಾತು ಮೃದುವಾಗಬೇಕಾದರೆ ಮುತ್ತಿನಂತ ಮಾತು ಎಂದು, ಮಾತು ಹೊರಟಾಗಿದೆ ಮೃತ್ಯುವನ್ನು ತರಬಲ್ಲವುದು ಎಂದು ಎಚ್ಚರಿಕೆಯಿಂದ ಮಾತನಾಡಬೇಕೆಂಬುದು ಈ ಒಂದು ಗಾದೆಯ ಮಾತು ಅರ್ಥವನ್ನ ತಿಳಿಸುತ್ತದೆ. ಸೊ ನೆಕ್ಸ್ಟ್ 9ನೇದು ಸಂದರ್ಭ ಸ್ವಾರಸ್ಯ. ಖಂಡವಿದಕ್ಕೂ ಮಾಂಸವಿದಕ್ಕೂ ಗುಂಡಿಯ ಬಿಸಿ ರಕ್ತವಿದಕ್ಕೂ. ಈ ವಾಕ್ಯವನ್ನು ಎನ್ ಮೂರ್ತಿಯವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಆಯ್ದು ವ್ಯಾಘ್ರಗೀತಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹುಲಿ ಶಾನುಭವರಿಗೆ ಅಭಿಮುಖವಾಗಿ ಬರಬೇಕು ಎಂದು ಪ್ರಯತ್ನಿಸಿ ವಿಫಲವಾದಾಗ ಬೆನ್ನ ಹಿಂದಿನಿಂದ ಬಿಡಲಿ ಎಂದು ಅದರ ಮನಸ್ಸಿನ ಗೊಂದಲ. ಆದರೆ ಆ ಗೊಂದಲ ಕ್ಷಣಕ್ಕಿಂತಲೂ ಹೆಚ್ಚಾಗಿ ನಿಲ್ಲಲಿಲ್ಲ. ಅದು ಸಂಧ್ವಂಶದಲ್ಲಿ ಜನಿಸಿದ ಹುಲಿ. ಖಂಡವಿದಕ್ಕೋ ಮಾಂಸವಿದಕ್ಕೋ ಗುಂಡಿಗೆ ಬಿಸಿ ರಕ್ತವಿದಕ್ಕೋ ಎಂದು ಆ ಪುಣ್ಯಕೋಟಿ ಹಸು ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಹಸುವನ್ನು ತಿನ್ನಬಹುದಾಗಿತ್ತು. ಆದರೂ ಆ ಹುಲಿರಾಯ ಸತ್ಯವೇ ಆದೋ ಪುಣ್ಯಕೋಟಿಯನ್ನು ತಿನ್ನದೆ ಪಣ ಬಿಟ್ಟಿತು. ಅಂತ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ನಾನು ಅಧರ್ಮಕ್ಕೆ ಕೈ ಹಾಕುವುದೇ ಎಂದು ಹುಲಿ ಯೋಚಿಸಿದ ಸಂದರ್ಭವಾಗಿದೆ. ಸ್ವಾರಸ್ಯ. ಪುಣ್ಯಕೋಟೆ ಕಥೆಯಲ್ಲಿನ ವ್ಯಾಘ್ರನ ಆದರ್ಶ ತನಗೆ ಮಾದರಿ ಎಂದು ಎಂಬ ಹುಲಿಯ ಚಿಂತೆಯನ್ನು ಅದರ ಆದರ್ಶ ಹಾಗೂ ಧರ್ಮಶ್ರದ್ಧೆಯ ಸ್ವಾರಸ್ಯ ಪೂರ್ಣವಾಗಿ ಅಭಿವ್ಯಕ್ತಪಡಿಸುತ್ತದೆ. ಸೊ ಇಲ್ಲ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಆಯ್ಕೆ. ಈ ವಾಕ್ಯವನ್ನು ಭಾಗ್ಯಶಿಲ್ಪಿಗಳ ಪಾಠದಿಂದ ಡಿ.ಎಸ್. ಜಯಪ್ಪಗೌಡ ಅವರು ರಚಿಸಿದ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಕಾರ್ಯಸಾಧನೆಗಳು ಎಂಬ ಕೃತಿ ಆಯ್ದುಕೊಂಡಿರುವ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರು ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ, ಶಿಕ್ಷಣವು ಸಂಜೀವನಿ ಎಂಬುದು ಅರಿತಿದ್ದ ವಿಶ್ವೇಶ್ವರಯ್ಯನವರು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಎಂದು ಕೆಲವೇ ಜನರ ಸೋತಾಗಿದೆ. ಪ್ರಗತಿಪರ ರಾಜ್ಯ ಎಲ್ಲರ ಆ ಜನ್ಮಸಿದ್ಧ ಹಕ್ಕ ಆಗಬೇಕು ಎಂದು ಶಿಕ್ಷಣ ಬಗ್ಗೆ ವಿಶ್ವೇಶ್ವರಯ್ಯನವರು ಹೇಳಿದ ಮಾತನ್ನು ಲೇಖಕರು ಹೇಳಿದ ಸಂದರ್ಭವಾಗಿದೆ. ಸ್ವಾರಸ್ಯ. ವಿಶ್ವೇಶ್ವರಯ್ಯನವರು ಹೇಳಿದ ಶಿಕ್ಷಣದ ಮಹತ್ವವನ್ನು ಲೇಖಕರು ಉದ್ಧರಿಸಿದುದು ಸ್ವಾರಸ್ಯಪೂರ್ಣವಾಗಿದೆ. 35. ಓಹೋ, ನನಗೆ ಗುಡಿಮನೆ ಕಟ್ಟ ಇದ್ದೀರೋ. ಸೊ ಆಯ್ಕೆ. ಈ ಒಂದು ವಾಕ್ಯ ದೇವನೂರು ಮಹಾದೇವಪ್ಪ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆಯ್ದು ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅಥವಾ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಈ ವಾಕ್ಯವನ್ನು ಮನೆ ಮಂಚಮ್ಮ ದೇವತೆ ತನಗೆ ಗುಡಿ ಕಟ್ಟುತ್ತಿದ್ದ ಜನರಿಗೆ ಕೇಳುತ್ತಾಳೆ. ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ಗ್ರಾಮ ದೇವತೆ ಮಂಚಮ್ಮಗೆ ಗುಡಿ ಕಟ್ಟುವಾಗ ಅಲ್ಲಿದ್ದ ಒಬ್ಬ ಮೈ ಮೇಲೆ ಆ ಗ್ರಾಮ ದೇವತೆ ಮಂಚಮ್ಮ ಆವಾಹಿಸಿಕೊಂಡು, ಏನ್ರಯ್ಯ ಏನ್ ಮಾಡ್ತಿದ್ದೀರಿ ಎನ್ನುತ್ತಾಳೆ. ಅಲ್ಲಿಯ ಜನರು, ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ ಎಂದು ಹೇಳುತ್ತಾರೆ. ಆಗ ದೇವತೆ, ಓ, ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ, ಹಾಗಾದ್ರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಎಂದು ಕೇಳಿದಾಗ ಒಬ್ಬನು, ನನಗಿಲ್ಲ ತಾಯಿ ಹೇಳುತ್ತಾನೆ. ಆಗ ಗ್ರಾಮ ದೇವತೆ ಮಂಚಮ್ಮ, ಹಾಗಾದ್ರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೆ ಮನೆ ಬೇಡ ಎಂದು ಹೇಳಿದ ಸಂದರ್ಭ ಇದಾಗಿದೆ. ಸ್ವಾರಸ್ಯ. ತನಗೆ ಗುಡಿ ಕಟ್ಟುವ ಜನರಿಗೆ ಮನೆ ಇಲ್ಲದ ಮೇಲೆ ತನಗೇಕೆ ಗುಡಿ ಮನೆ ಎಂದು ಗ್ರಾಮದೇವತೆ ಹೇಳುವ ಈ ಮಾತು ಸಮಾನತೆಯ ತತ್ವವನ್ನ ಪ್ರತಿಬಿಂಬಿಸುತ್ತದೆ. ಸೊ 36. ಗಿಂಡಲಗಳ ಗಡಮುಕ್ಕಿ. ಸೊ ಆಯ್ಕೆ. ಈ ವಾಕ್ಯವನ್ನು ದ ರಾ ಬೇಂದ್ರೆ ವಿರಚಿತ ಗರಿ ಕವನ ಸಂಕಲನದಿಂದ ಆಯ್ದು ಹಕ್ಕಿ ಹಾರುತ್ತಿದೆ ನೋಡಿದೀರಾ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ. ಕವಿ ದ ರಾ ಬೇಂದ್ರೆಯವರು ಕಾಲದ ಸಾರ್ವಭೌಮತ್ವವನ್ನು ವಿವರಿಸಿ ವರ್ಣಿಸುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳುತ್ತಾರೆ. ಕಾಲಪಕ್ಷಿಯು ರಾಜ್ಯ ಸಾಮ್ರಾಜ್ಯಗಳ ವೈಭವದಿಂದ ಮರೆಯುವಂತೆ ಮಾಡಿ ಕಾಲಗತಿಯಲ್ಲಿ ರಾಜ ಮಹಾರಾಜ ಕೋಟೆ ಕೊತ್ತಲಗಳು ನಾಶ ಮಾಡುತ್ತಾ ಖಂಡಗಳನ್ನ ತಲೆಗೆ ಮುಳುಗಿಸಿ ಸಾರ್ವಭೌಮರೆಂದು ಮೆರೆದವರು ನೆತ್ತಿಯ ಮೇಲೆ ಕುಕ್ಕಿ ಕೆಳಗೆ ಬೀಳಿಸಿ ಹೊಸಕ್ಕೆ ಹಾಕಿ ಹಾರಿ ಹೋಗಿದೆ ಎಂದು
ಹೇಳುವ ಸಂದರ್ಭ ಇದಾಗಿದೆ ಅಂತ ಹೇಳ್ಬೋದು. ಸ್ವಾರಸ್ಯ: ಕಾಲದ ಗತಿಯಲ್ಲಿ ವೈಭವದಿಂದ ಮೆರೆದ ಗಂಡಗಳನ್ನೆಲ್ಲ ಮುಕ್ಕಿದೆ ಎಂಬ ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿತವಾಗಿದೆ. ಸೊ 37, ನೆಲಕ್ಕಿರುವೆನೆಂದು ಬಗಿದೇರೆ ಛಲಕ್ಕಿರುವೆಂ. ಈ ವಾಕ್ಯವನ್ನು ಮಹಾಕವಿ ರನ್ನ ವಿರಚಿತ ಸಾಹಸ ಭೀಮ ವಿಜಯಂ ಎಂಬ ಕೃತಿಯಿಂದ ಆಯ್ದು ಚಲಮನೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ದುರ್ಯೋಧನ ಭೀಷ್ಮರಿಗೆ ಹೇಳುತ್ತಾರೆ. ಶರಶೈಯಲ್ಲಿ ಮಲಗಿದ್ದ ಭೀಷ್ಮರು ದುರ್ಯೋಧನಿಗೆ ಪಾಂಡವರೊಂದಿಗೆ ಸಂಧಿ ಮಾಡಲು ಸಲಹೆ ನೀಡುತ್ತಾರೆ. ಆದರೆ ದುರ್ಯೋಧನ, ಅಜ್ಜ, ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದೆನು. ನಾನು ಈ ನೆಲಕ್ಕೆ ಯುದ್ಧ ಮಾಡುವುದೇನೆಂದು ಭಾವಿಸಿರ. ನಾನು ಛಲಕ್ಕಾಗಿ ಪಾಂಡವರನಿಗೆ ಹೊರಡುವೆನು. ಈ ಭೂಮಿ ನನಗೆ ಪಾಳು ಬಿದ್ದ ನೆಲಕ್ಕೆ ಸಮ ಎಂದು ಹೇಳಿದ ಸಂದರ್ಭವಾಗಿದೆ. ಸ್ವಾರಸ್ಯ: ಈ ಮಾತಿನಲ್ಲಿ ದುರ್ಯೋಧನ ನೆಲದ ಮೇಲಿನ ವ್ಯಾಮೋಹಕ್ಕಿಂತ ಛಲದ ಗುಣ ಪ್ರತಿಪಾದಿತವಾಗಿರುವುದು ಸ್ವಾರಸ್ಯಪೂರ್ಣವಾಗಿ ಮೂಡಿದೆ. 38, ಬೇರೆ ಬಣ್ಣವನ್ನೇ ಕಾಣೆ. ಸೊ ಈ ವಾಕ್ಯವನ್ನು ಕುವೆಂಪು ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆಯ್ದು ಹಸುರು ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ನಯನವಾದ ಬಟ್ಟೆಯಿಂದಿರುವ ಹುಲ್ಲಿನ ಹಾಸು ಎಳೆಯ ಚಿಗುರು ಹೊಸ ಹಸುರಿನ ಜಮಖಾನೆಯಾಗಿ ಹರಡಿ ಭೂಮಿಯ ಮೈಯನ್ನು ಮುಚ್ಚಿರುವ ಹಸುರನ್ನು ಬಿಟ್ಟರೆ ಬೇರೆ ಬಣ್ಣವನ್ನು ಕಾಣಲಾರೆ ಎಂದು ಪ್ರಕೃತಿಯ ವರ್ಣಿಸಿದ ಸಂದರ್ಭ ಇದಾಗಿದೆ. ಸೊ ಸ್ವಾರಸ್ಯ: ಕವಿ ಕುವೆಂಪು ಅವರು ಕಣ್ಣಿಗೆ ಹಸಿರು ಬಟ್ಟೆ ಬೇರೆ ಯಾವ ಬಣ್ಣವೂ ಕಾಣುತ್ತಿಲ್ಲ ಎಂದಾದರೆ ಅವರ ನೋಟವನ್ನು ಹಸಿರುಮಯವಾಗಿದೆ ಎಂದ ಸ್ವಾರಸ್ಯಪೂರ್ಣವಾಗಿ ಹೇಳಬಹುದು. ನೆಕ್ಸ್ಟ್ 15 ಪದ್ಯವನ್ನು ಪೂರ್ಣಗೊಳಿಸಿ. ಸೊ ನೋಡ್ರಿ, ಪದ್ಯ ಇದೆ. ಕಲುಷಿತವಾಗಿದೆ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರುಡಾಗಿರುವೆ ಕಾಡುಗಳ ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ, ಮತಗಳೆಲ್ಲವೂ ಪಥಗಳಲ್ಲೆನ್ನುವ ಹೊಸ ಎಚ್ಚರಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ. ಇಷ್ಟು ಬರೆದ ನಿಮಗೆ 4 ಅಂಕ. ಯಾವ್ದಾದ್ರೂ ಒಂದು ಬರಿಬಹುದು. ಸೊ ನೋಡ್ರಿ, ಪದ್ಯವನ್ನು ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆದರ್ಶ ಸಾರಾಂಶ ಬರೆದಿ ಅಂತ ಹೇಳಿದ್ರೆ ಮೇಲ್ಗಡೆ ಪದ್ಯ ಇದೆ, ಕೆಳಗಡೆ ರಾವಣ ವಧಿಯಿಂದ ಬ್ರಹ್ಮತ್ಯಾದೋಷ ಬಂದಿರುವುದನ್ನ ಪರಿಹರಿಸಿಕೊಳ್ಳುವುದಕ್ಕಾಗಿ ಮಹರ್ಷಿಗಳ ಆದೇಶದಂತೆ ರಾಮ ಅಶ್ವಮೇಧವನ್ನ ಕೈಗೊಂಡು ಸಂಚಾರಕ್ಕೆ ತೆರಳಿದ ದೇಶ ದೇಶಗಳನ್ನ ಸುತ್ತಾಡಿದ ಅಶ್ವಮೇಧ ಕುದುರೆ ಒಂದು ದಿನ ವಾಲ್ಮೀಕಿ ಆಶ್ರಮಕ್ಕೆ ಬರುತ್ತದೆ. ಶ್ರೀರಾಮನೇ ತನ್ನ ತಂದೆ ಎಂದು ತಿಳಿಯುವ ಲವ ಕುದುರೆಯನ್ನು ಕಟ್ಟುವ ಸನ್ನಿವೇಶವಾಗಿದೆ. ಲವನು ಆಶ್ರಮಕ್ಕೆ ಬಂದು ಕುದುರೆಯನ್ನು ಕಂಡು, ಯಾವ ಕಡೆಯ ಕುದುರೆ ಇದು, ಹತೋಟವನ್ನು ನುಗ್ಗು ನುರಿಯಾಗುವಂತೆ ತಿಳಿದಿದೆಯಲ್ಲ, ವಾಲ್ಮೀಕಿ ಋಷಿಗಳು ತೋಟವನ್ನು ಒಣಗದಂತೆ ಆರೈಕೆ ಮಾಡಿದ್ರು ಎಂದು ನನಗೆ ನೇಮಿಸಿ ವರ್ಣದೇವನ್ನು ಕರೆಯಲಾಗಿ ಹೋದನು. ಮತ್ತೆ ವರ್ಣನು ಲೋಕದಿಂದ ಬಂದು ಇದನ್ನು ನೋಡಿ ಕೋಪಗೊಳ್ಳುತ್ತಾರೆ ಎಂದು ಕುದುರೆಯ ಕಡೆ ಬಂದು ನೋಡಲು ಅದರ ಹಣೆ ಮೇಲೆ ಮೇರವ ಪಟ್ಟದ ಬರೆಹವನ್ನು ಓದಿಕೊಳ್ಳುತ್ತಿದ್ದರು. ಸೊ ಮೌಲ್ಯ: ಈ ಪದ್ಯ ಭಾಗದಲ್ಲಿ ಲಯವನ್ನು ವಾಲ್ಮೀಕಿ ಮುನಿಗಳ ತೋಟದಲ್ಲಿ ಕಾವಲಿಗೆ ನೇಮಿಸಿ ಹೋಗಿದ್ದನು. ಅದಕ್ಕೆ ಲವನು ಅದನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವ ಜವಾಬ್ದಾರಿಯುತ ನಡವಳಿಕೆಯನ್ನ ಕಾಣಬಹುದಾಗಿದೆ. ಸೊ ಇದಕ್ಕೆ ಇದು ಆನ್ಸರ್ ಆಗಿದೆ. ಸೊ ನೋಡ್ರಿ, ಸೀತೆಯನ್ನು ಅಸುತ್ತ ಶಬರಿ ಆಶ್ರಮದ ಬಳಿ ಬಂದ ರಾಮ ಲಕ್ಷ್ಮಣನ ಸಂಭಾಷಣೆಯನ್ನ ಸಂಗ್ರಹಿಸಿ ಬರಿ ಅಂತ ಹೇಳಿದ. ಸೊ ರಾಮನು, ನಾವು ದನ ಮಹರ್ಷಿ ಹೇಳಿದ ದಾರಿಯಲ್ಲಿ ಬಂದಿದ್ದೇವೆ ಅಲ್ಲವೇ, ಆತ ಹೇಳಿದ ಶಬರಿ ಆಶ್ರಮ ಇದಲ್ಲವೇ, ಆಗೋ ನೋಡು ಓದಿ ಮರಳು ನಮ್ಮೆಡೆಗೆ ಬರುತ್ತಿಯದು, ಇದರ ಬಯಕೆ ಏನೆಂದು ತಿಳಿಯೋಣ ಎಂದು ಲಕ್ಷ್ಮಣಿಗೆ ಹೇಳುತ್ತಾನೆ. ಆಗ ಲಕ್ಷ್ಮಣನು, ಹೌದು ಅಣ್ಣಯ್ಯ, ಅದನ್ನು ಪರೀಕ್ಷಿಸುವ ಮೊದಲು ಎದುರಿಗೆ ಹೋದರೆ ಏನಾದರೂ ತೊಂದರೆ ಆಗಬಹುದು ಎಂದು ಹೇಳುತ್ತಾ ಮರೆಗೆ ಹೋಗುತ್ತಾರೆ. ಈತ ಆಶ್ರಮದಲ್ಲಿ ಶಬರಿ ಶ್ರೀರಾಮನಿಗೋಸ್ಕರ ತರಲಿರು ಹೂವು, ಹಣ್ಣು, ಹಂಪಲುಗಳನ್ನ ತಲೆ ಕುಂಕುಮಗಳಲ್ಲಿ ಕೈಯಲ್ಲಿ ಹಿಡಿದುಕೊಂಡು, ನೀನು ಬರದೆ ನನಗೆ ಏನೂ ಸೇರುತ್ತಿಲ್ಲ ಎಂದು ಆಡುತ್ತಾ ರಾಮ ಧ್ಯಾನದಲ್ಲಿ ತೊಡಗಿದ್ದಾಳೆ. ಇದನ್ನ ಕಂಡ ಶ್ರೀರಾಮ ನನಗೋಸ್ಕರ ಇಷ್ಟೊಂದು ಹಂಬಲಿಸುವ ಈ ಜಟಿಲ ಕಬರಿ ಕಂಬಂದ ಹೇಳಿ ತಪಸ್ವಿ ಶಬರಿಯೇ ಬೇರಬೇಕು. ಈಕೆಗೆ ನನ್ನಿಂದ ಸ್ವಲ್ಪ ಉಪಕಾರವಿಲ್ಲ, ಆದರೂ ಪ್ರೀತಿಯಿಂದ ನನ್ನ ನೆನೆಯುತ್ತಿದ್ದಾಳೆ. ನಾಚುತಿಹೇನೆ ಪೂಜಿನಿ ಲನುಮೆಯಿಂದ ಎಂದು ಲಕ್ಷ್ಮಣಿಗೆ ಹೇಳಿದಾಗ ಲಕ್ಷ್ಮಣನು, ಅಣ್ಣ, ನಿನ್ನನ್ನು ನೋಡಿದೆ ಎಷ್ಟು ಹುಚ್ಚಿಯಾದ ಈ ತಪಸ್ವಿಗೆ, ನಿನ್ನನ್ನು ನೋಡಿದ ಬಳಿಕ ಏನಾಗುವಳು ಈ ಮುದುಕಿ ಎಂದು ಹೇಳುತ್ತಾಳೆ. ಆಗ ರಾಮ ಲಕ್ಷ್ಮಣ ರೂಪಕ್ಕಿಂತ ನಾಮ ಮಿಗಿಲಾದದ್ದು, ಅದು ಆತ್ಮದ ಕಾಮಧೇನು, ನನ್ನನ್ನು ಕಾಣುತ್ತಲೇ ಇವಳು ವಿಸ್ಮಯ ತಿಳಿದು ಭಾಗ ಎಂದಾಗ ಲಕ್ಷ್ಮಣನು, ಅಣ್ಣ, ಪ್ರತಿದಿನ ನಾನು ನಿನ್ನನ್ನು ನೋಡುತ್ತಲೇ ಇರುವೆನು, ಆದರೂ ನನ್ನನ್ನ ವಿಸ್ಮಯ ಸಮಾಧಾನಗೊಂಡಿಲ್ಲ, ಬಾ. ಇದನ್ನು ತಪಸ್ವಿ
ಈ ತಪಸ್ವಿ ಆಶ್ರಮದಲ್ಲಿ ಪರೀಕ್ಷೆ ಮಾಡೋಣ ಎನ್ನುತ್ತಾ ಆಶ್ರಮದ ಕಡೆಗೆ ಹೋಗುತ್ತಾರೆ. ಆಗ ರಾಮ ನಡೆ ಲಕ್ಷ್ಮಣನ ಮುಂದೆ ಎಂದಾಗ, ಅಣ್ಣ ನೀನು ಮುಂದೆ ಹೋಗು, ನಾನು ಹಿಂದೆ ಬರುತ್ತೇನೆ, ಮೊದಲು ಅವಳ ದೃಷ್ಟಿಗೆ ನೀನು ಕಾಣಬೇಕು ಎಂದು ರಾಮನನ್ನು ಮುಂದೆ ಕಳಿಸುತ್ತಾನೆ. ಇದು ಉತ್ತರ, ಶಬರಿಯ ಉತ್ತರ. ಅಥವಾ ಶಬರಿ ಚಿಂತೆ ಹಿಂಗಿ ಹೋದ ಸಂದರ್ಭ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರಿ ಅಂತ ಹೇಳ್ತಾರೆ. ಶಬರಿ ಶ್ರೀರಾಮನ ದರ್ಶನ ಚಿಂತೆಯಲ್ಲಿ ಇದ್ದಾಗ ಒಂದು ದಿನ ರಾಮ ಲಕ್ಷ್ಮಣರು ತಂಗಾಶ್ರಮಕ್ಕೆ ಬರುತ್ತಾರೆ. ರಾಮನನ್ನು ಕಂಡು ಹತ್ತಿರಕ್ಕೆ ಬಂದು ಮೈಯನ್ನ ಮುಟ್ಟಿ ಪಾದಕ್ಕೆ ಬಿದ್ದಳು. ಕೈಯನ್ನು ಕಣ್ಣಿಗೆ ಒತ್ತಿಕೊಂಡಳು. ತನ್ನ ಮನದ ಬೈಕೆಯಂತೆ ಹೂ ಮಾಲೆಯನ್ನು ರಾಮನ ಕೊಳಗೆ ಹಾಕಿ ಸಂಹರಿಸಿದಳು. ತಾನು ತಂದಿದ್ದ ರುಚಿಯಾದ ಹಣ್ಣುಗಳನ್ನ ಮಧುಪರ್ಕವನ್ನನ್ನು ಸವಿಯಾಗಿ ಕೊಟ್ಟಳು. ಶಬರಿಯ ಆತಿಥ್ಯದಿಂದ ರಾಮ ಲಕ್ಷ್ಮಣರನ್ನು ಸುಪ್ರಸನ್ನರಾಗಿ ಮಂದಹಾಸ ತೋರಿದರು. ಸೊ ಇದನ್ನು ನೋಡಿದ ಶಬರಿ ಧನ್ಯಾತ್ಮ ಭಾವದಿಂದ ಕೂಡಿದವಳಾದಳು. ಶುಕಿ, ನಾನು ಆಸೆ ತೀರಿ ಹಾಯಿಯಾಗಿರುವೆನು, ನನ್ನ ಹಂಬಲ ಅಳಿದು ಸಂತೋಷ ತುಂಬಿದೆ, ನನ್ನ ಮನ ಮುಕ್ತಿ ಬಯಸಿ ನಿಂತಿದೆ ಎಂದು ಹಾಡುತ್ತಾ ನರ್ತಿಸುತ್ತಾಳೆ. ಇದನ್ನು ಕಂಡ ರಾಮ, ತಾಯಿ ನಿನ್ನ ಪ್ರೀತಿಯಲ್ಲಿ ನಿನ್ನ ಸುಖದಲ್ಲಿ ನಾನು ಸುಖಿಯಾಗಳಾಗಿದ್ದೇವೆ, ಆನಂದ ಕಾಣುವ ಪುಣ್ಯಕ್ಕೆ ಎಂದಿಗೂ ನಾವು ಚಿರಋಣಿಯಾಗಿದ್ದೇವೆ ಎಂದು ಶಬರಿ, ರಾಮನ ನನಗೆ ಬಹಳ ಸಂತೋಷವಾಯಿತು, ಕೊನೆಗೂ ನನ್ನ ಆಸೆಯ ದಾರಿ ಹಿಡಿದು ಬಂದಿರುವೆ, ದಣಿದು ಬಂದ ನಿಮಗೆ ಈ ಸಮಾಧಾನವಾಯಿತೆ, ಹಸಿವು ಬಾಯಾರಿಕೆಯೇ ನಿಗಿತ, ಅಯ್ಯೋ ಇವಳು ಬಡವಳು ಒಬ್ಬಳು ಏನು ಮಾಡುತ್ತಾಳೆ ಎಂದು ನನ್ನ ಮೇಲೆ ದಯೆ ತೋರಿದಿರಾ ಎಂದಾಗ, ತಾಯಿ ನಿಮ್ಮ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಕಾಣಲಿಲ್ಲ, ನಮ್ಮ ಅಯೋಧ್ಯೆಯ ಅರಮನೆಯಲ್ಲಿ ಕೂಡ ಇದಕ್ಕಿಂತ ಹಿತವಾದದ್ದು ಇಲ್ಲ, ಇಂದು ನಾವು ಕಾಡು ಎಂಬುದನ್ನು ಮರೆತು ಮನೆಯಲ್ಲೇ ತಿಳಿದಿದ್ದೇವೆ, ಇಷ್ಟೊಂದು ಪ್ರೀತಿ ತೋರುವ ನಿನ್ನನ್ನು ತಾಯಿ ಎಂದೇ ತಿಳಿದೆವು ಎಂದು ರಾಮ ಶಬರಿಗೆ ಹೇಳಿದಾಗ, ಶಬರಿ ನಿನ್ನ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ, ನಾನು ಇಂದು ಧನ್ಯಳಾಗಿದ್ದೇನೆ, ಮತಂಗ ತಪಸ್ವಿಗಳ ನೀಡಿದ ಇವರ ಇಂದು ನನಗೆ ಫಲ ನೀಡಿದೆ, ನಿಮ್ಮನ್ನ ಕಂಡು ಪುಣ್ಯವಂತೆ ನಾನು, ನನ್ನ ಚಿಂತೆಯೆಲ್ಲ ಹೀಗೆ ಹೋಯಿತು ಎನ್ನುತ್ತಾಳೆ. ನನ್ನ ಚಿಂತೆಯೆಲ್ಲ ಹೀಗೆ ಹೋಯಿತು ಎನ್ನುತ್ತಾಳೆ. 42ನೇ ಕ್ವಶನ್, ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಉಂಟಾದ ಭಾವನೆಗಳನ್ನ ಸಂಕ್ಷಿಪ್ತವಾಗಿ ಬರೀರಿ ಅಂತ ಹೇಳಿದಾನೆ. ಸೊ ನೋಡ್ರಿ, ಕರ್ಣನ ಕೊರಳು ನರಗಳು ಬಿಗಿದವು, ಕಣ್ಣೀರು ಹೆಚ್ಚಾಗಿ ಅತಿಯಾಗಿ ನೊಂದುಕೊಂಡನು, ಮನದೊಳಗೆ ಕೌರವನಿಗೆ ಕೇಡಾಯಿತು ಎಂದುಕೊಂಡನು, ಅರಿವು ತನ್ನ ದೇಶವನ್ನ ಹೊರೆತು ತೋರಿಸದೆ ಸೇಡು ತೀರಿಸಿಕೊಳ್ಳುತ್ತಿದ್ದನಲ್ಲ ಎಂದು ಅಳಕಿದನು, ನನ್ನ ವಂಶದ ತಿಳಿಸಿ ನನ್ನನ್ನು ಕೊಂದು ಹಾಕಿದನಲ್ಲ, ಮುಂದೇನು ಮಾತನಾಡುವುದು ಎಂದು ಚಂಚಿಸಿದನು, ಈ ರಾಜ್ಯದ ಭೂಮಿಯ ಸಿರಿಗೆ ಸೋಲುವನಲ್ಲ, ಕುಂತಿಯು ಪುತ್ರರು ಮತ್ತು ದುರ್ಯೋಧನರಿಂದ ನನಗೆ ಸೇವೆ ಮಾಡಿಸಿಕೊಳ್ಳುವುದರಲ್ಲಿ ಮನಸ್ಸಿಲ್ಲ, ನನ್ನನ್ನು ಕಾಪಾಡಿದ ಒಡೆಯ ಶತ್ರುಗಳು ಶಿರವನ್ನ ಕತ್ತರಿಸಿ ಒಪ್ಪಿಸುವ ಎಂಬ ಭಾವದಲ್ಲಿದ್ದೇನು, ಆದರೆ ಈ ಕೃಷ್ಣನ ವಂಶ ಮೂಲವನ್ನ ತಿಳಿಸಿ ಕೌರವರೇಂದ್ರನು ಕೊಂದನಲ್ಲ, ವೀರ ಕೌರವನೇ ನನಗೆ ಒಡೆಯ, ದುರ್ಯೋಧನ ಆತನಂತೆ ನಾನು ಆಗುವೆ, ನಾಳಿನ ಸಮರದಲ್ಲಿ ಪಾಂಡುವಿನ ಪುತ್ರರನ್ನ ಭುಜಬಲದ ಪರಾಕ್ರಮವನ್ನು ತೋರಿಸುತ್ತೇನೆ, ಚದುರಂಗದ ಬಲದಿಂದ ಕೂಡಿದ ನಾಳಿನ ಮಹಾಭಾರತ ಯುದ್ಧದಲ್ಲಿ ಮೃತ್ಯುದೇವತೆಗೆ ಭೋಜನಕೂಟ ಏರ್ಪಡಿಸುತ್ತೇನೆ, ಯುದ್ಧರಂಗದಲ್ಲಿ ಅಸಂಖ್ಯ ವೀರ ಯೋಧರನ್ನ ಕೊಂದು ಕೌರವರನ್ನು ತೀರುವಂತೆ ಮಾಡುತ್ತೇನೆ, ಸೂರ್ಯನ ಮೇಲಾಣೆ ಆ ವೀರ ಕೌರವರನ್ನ ನೋಯಿಸುವುದಿಲ್ಲ ಎಂಬ ಮನಸ್ಥಿತಿ ಉಂಟಾಯಿತು. ಓಕೆ, ಅಥವಾ ಈ ಕ್ವಶನ್ಗೆ ಇಷ್ಟು ಆನ್ಸರ್ನ ಬರಿಬೇಕಾಗುತ್ತೆ ನೀವು. ಸೊ ನೋಡ್ರಿ, ಪಾಂಡವರ ರಕ್ಷಣೆಗೆ ಮುಂದಾದ ಶ್ರೀಕೃಷ್ಣ ದುರ್ಯೋಧನ ಬಲ ಕುಗ್ಗಿಸಲು ಕರ್ಣನಿಗೆ ಒಡ್ಡಿದ ಆಮಿಷವನ್ನ ಸಂಗ್ರಹಿಸಿ ಬರೀರಿ ಅಂತ ಹೇಳಿದ್ದಾರೆ. ಸೊ ಕರ್ಣನು ಶ್ರೀಕೃಷ್ಣನು, ಕರ್ಣ ನಿಮ್ಮೊಳಗೆ ಯಾದವರೊಳಗೆ ಕೌರವರೊಳಗೆ ಯಾವುದೇ ಭೇದ ಭಾವ ಇಲ್ಲ, ನಿನ್ನಾಣೆಗೂ ನೀನು ಈ ಭೂಮಿಯ ಒಡೆಯ, ನಿನ್ನ ಮನಸ್ಸಿನಲ್ಲಿ ಇದರ ಅರಿವು ಯಾವುದೂ ಇಲ್ಲ, ಕುಂತಿಪುತ್ರನಲ್ಲಿ ಮೊದಲಿಗ ನೀನು, ಆನಂತರ ಪಾಂಡಪುತ್ರರು, ನ್ಯಾಯಯುತವಾಗಿ ನೀನು ರಾಜನಾಗಬೇಕಾದವನು, ನಿನ್ನ ಹಸ್ತಿನಾಪುರದ ರಾಜ ಪದವಿಯನ್ನ ಕೊಡಿಸುತ್ತೇನೆ, ಪಾಂಡವರು ಕೌರವರು ನಿನ್ನ ರಾಜ ಪದವಿಯನ್ನು ಒಪ್ಪಿಕೊಳ್ಳುತ್ತಾರೆ, ಎರಡೂ ವಂಶದವರು ನಿನ್ನ ಸೇವೆಯನ್ನು ಮಾಡುತ್ತಾರೆ, ಕೌರವನೆಂದರೆ ಕೈದೊಡ್ಡಿ ನಿಲ್ಲುವುದು ಸರಿಯಲ್ಲ, ಎಡಕ್ಕೆ ಕೌರವರು ಬಲಕ್ಕೆ ಪಾಂಡವರು, ಎದುರಿಗೆ ಮಾದ್ರ ಮಾಗಧಿ ಯಾದವರು ಇರುತ್ತಾರೆ, ನೀನು ಸಿಂಹಾಸನದಲ್ಲಿ ಕುಳಿತು ರಾಜಸಭೆಯನ್ನು ಮಾಡಬಹುದು, ದುರ್ಯೋಧನ ಹೇಳಿದಂತೆ ಜಿಯಾ ಸದಾ ಎನ್ನುವ ಕಷ್ಟವಲ್ಲವೇ ಎಂದು ಆಮಿಷಗಳನ್ನ ಹೊಂದಿದ್ದನು. ನೆಕ್ಸ್ಟ್, ಕೆಳಗಿನ ಪದ್ಯಭಾವವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೆಳಗಿನ ಉತ್ತರವನ್ನು ಬರೀರಿ ಅಂತ ಹೇಳಿದಾನೆ. ಪದ್ಯಭಾವವನ್ನು ಓದ್ಕೊಬೇಕಾಗುತ್ತೆ. ಆನ್ಸರ್ ಈ ರೀತಿ ಇದು ಯಶಸ್ವಿ ನಾಯಕನಾಗುವುದು ಹೇಗೆ ಅಂತ ಅಂದ್ರೆ, ಒಳ್ಳೆಯದನ್ನು ಯೋಚಿಸುವುದು, ಜವಾಬ್ದಾರಿ ತೆಗೆದುಕೊಳ್ಳುವುದು ಮತ್ತು ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದು ಆತ್ಮವಿಶ್ವಾಸ ಆಧಾರ ಸ್ತಂಭಗಳಾಗಿವೆ. ಇವುಗಳನ್ನು ತಮ್ಮ ಬದುಕಿನಲ್ಲಿ ಅಚ್ಚುಕಟ್ಟಾಗಿ ಅಳವಡಿಸಿಕೊಂಡು ಕಾರ್ಯಪ್ರವೃತ್ತರಾದಾಗ ಯಶಸ್ವಿ ನಾಯಕನಾಗಬಹುದು.
ನೆಕ್ಸ್ಟ್ 2 ಆತ್ಮವಿಶ್ವಾಸವನ್ನು ಕುರಿತು ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿದ ಮಾತುಗಳು ಯಾವುವು? ನಿನ್ನ ಗುರಿಯೆಡೆಗೆ ಹಾರು, ಹಾರಲಾಗದಿದ್ದರೆ ಓಡು, ಓಡಲಾಗದಿದ್ದರೆ ನಡೆ, ನಡೆಯಲಾಗದಿದ್ದರೆ ತೆವಳು, ಆದರೆ ಎಂದಿಗೂ ಚಲನೆಯನ್ನು ಮಾತ್ರ ಕಳೆದುಕೊಳ್ಳಬೇಡ ಎಂದು ಮಾರ್ಟಿನ್ ಲೂಥರ್ ಕಿಂಗ್ ಅವರು ಹೇಳಿದ್ದಾರೆ. ಉಡುಪಿಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಪಾರ್ಥ ಎಂದು ಭಾವಿಸಿಕೊಂಡು ಮಂಗಳೂರಿನ ಪಿಲಿಕುಳ ವಿಜ್ಞಾನ ವಸ್ತು ಸಂಗ್ರಹದ ವೀಕ್ಷಣೆಗೆ ಅವಕಾಶ ಕೋರಿ ವ್ಯವಸ್ಥಾಪಕರಿಗೆ ಒಂದು ಪತ್ರವನ್ನು ಬರೀಬೇಕಾಗುತ್ತೆ. ಇಲ್ಲಿ ನೀವು ಬರೀತಿರೋದು ಇವರು ಇಂಪಾರ್ಟೆಂಟ್ ವ್ಯವಸ್ಥಾಪಕರಿಗೆ. ಸೊ ಇವರಿಂದ ಯಾರು ಬರೀತೀರಿ ಅವರು ಪಾರ್ಥನ 10ನೇ ತರಗತಿ ಅವರಿಗೆ ಬರೀಬೇಕಾಗುತ್ತೆ. ಯಾರಿಗೆ ಬರೀಬೇಕು? ಇವರಿಗೆ, ವ್ಯವಸ್ಥಾಪಕರು, ಪಿಲಿಕುಳ ವಿಜ್ಞಾನ ವಸ್ತು ಸಂಗ್ರಹಾಲಯ ಮಂಗಳೂರು. ವಿಷಯ ವಿಜ್ಞಾನ ವಸ್ತು ಸಂಗ್ರಹದ ವೀಕ್ಷಣೆಗೆ ಅವಕಾಶವನ್ನು ಕೋರಿ ಪತ್ರ ಅಥವಾ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿ ನಾನು ಉಡುಪಿ ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಿಜ್ಞಾನ ವಿಷಯದ ಬಗ್ಗೆ ಹೆಚ್ಚಿನ ಕುತೂಹಲವನ್ನು ಹೊಂದಿದ್ದು ಪ್ರಾಯೋಗಿಕ ಜ್ಞಾನವನ್ನು ಪಡೆದುಕೊಳ್ಳಲು ಮಂಗಳೂರಿನಲ್ಲಿರುವ ನಿಮ್ಮ ಪಿಲಿಕುಳ ವಿಜ್ಞಾನ ವಸ್ತು ಸಂಗ್ರಹವನ್ನು ವೀಕ್ಷಿಸಲು ಇಚ್ಛಿಸಿದ್ದೇವೆ. ವಿದ್ಯಾರ್ಥಿಗಳು ಭೌತಿಕ ಬೆಳವಣಿಗೆ ಪೂರಕವಾಗಿ ಅಲ್ಲಿನ ವೈಜ್ಞಾನಿಕ ಮಾದರಿಗಳನ್ನು ಹಾಗೂ ಉಪಕರಣಗಳನ್ನು ವೀಕ್ಷಿಸಲು ನಮಗೆ ಮುಂದಿನ ವಾರ ಅಂದ್ರೆ ದಿನಾಂಕ 5/2/2026 ಅನುಮತಿ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ನಮ್ಮೊಂದಿಗೆ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರು ಕೂಡ ಇರುತ್ತಾರೆ. ದಯವಿಟ್ಟು ನಮಗೆ ವಸ್ತು ಸಂಗ್ರಹದ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟು ಸಹಕರಿಸಬೇಕೆಂದು ಈ ಮೂಲಕ ಕೋರುತ್ತೇನೆ. ಧನ್ಯವಾದಗಳಿಗೆ. ನಿಮ್ಮ ಅಭಿಗೆಯ ಪಾತ್ರ, ಸ್ಥಳ ಬರಿಬೇಕು ಮತ್ತೆ ದಿನಾಂಕವನ್ನ ಬರಿಬೇಕು. ಇಲ್ಲ ಅಂದ್ರೆ ಅನನ್ಯ ಎಂದು ಭಾವಿಸಿಕೊಂಡು ಶಾಲೆಯ ಸಂಘದಿಂದ ಆಯೋಜಿಸಿದ ಭಾವಗೀತೆ ಗಾಯನ ಸ್ಪರ್ಧೆ ಕುರಿತು ಮಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯರು ವ್ಯಾಸಂಗ ಮಾಡುತ್ತಾರೆ. ಆದ್ಯ ಎಂಬ ಹೆಸರಿನ ಗೆಳತಿಗೆ ಪತ್ರ ಬರೆಯೋದು. ಯಾರಿಂದ? ಅನನ್ಯ ಬರೀಬೇಕು. ಸರ್ಕಾರಿ ಪ್ರೌಢಶಾಲೆ ಮೈಸೂರು. ನನ್ನ ಪ್ರೀತಿ ಗೆಳತಿ ಅನನ್ಯ. ಡೇಟ್ ಹಾಕ್ಬೇಕು. ಇವು ಪಾಯಿಂಟು. ನಾನು ಇಲ್ಲಿ ಕ್ಷೇಮವಾಗಿದೆ, ನೀನು ಕೂಡ ಅಲ್ಲಿ ಕ್ಷೇಮವಾಗಿದೆ ಎಂದು ನಂಬಿದ್ದೇನೆ. ನಿನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತಿರಬಹುದು ಎಂದು ಭಾವಿಸುತ್ತಾ ನಿನ್ನ ಗೆಳತಿ ಈ ಪತ್ರವನ್ನು ಬರೆಯಲು ಒಂದು ವಿಶೇಷ ಕಾರಣವಿದೆ. ಕಳೆದ ವಾರ ನಮ್ಮ ಶಾಲೆಯಲ್ಲಿ ಕನ್ನಡ ಸಂಘದ ವತಿಯಿಂದ ಅತ್ಯಂತ ಸಂಭ್ರಮದಿಂದ ಭಾವಗೀತೆಗಳ ಗಾಯನ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಆ ಕಾರ್ಯಕ್ರಮದ ಸವಿನೆನಪುಗಳನ್ನು ನಿನ್ನೊಂದಿಗೆ ಹಂಚಿಕೊಳ್ಳಲು ನನಗೆ ಬಹಳ ಇಷ್ಟ. ನಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದರು. ಕುವೆಂಪು, ದ ರಾ ಬೇಂದ್ರೆ ಮತ್ತೆ ಹಾಗೂ ಜಿ.ಎಸ್. ವೀರಭದ್ರಪ್ಪನಂತಹ ಮಹಾಕವಿಗಳ ಸುಂದರ ಭಾವಗೀತೆಯನ್ನು ಕೇಳುವುದೇ ಒಂದು ಸೊಗಸಾಗಿತ್ತು. ಇಡೀ ಶಾಲೆಯ ವಾತಾವರಣ ಸಂಗೀತಮಯವಾಗಿತ್ತು. ನಾನು ಕೂಡ ಈ ಸ್ಪರ್ಧೆಯಲ್ಲಿ ಭಾಗಿಸಿ ಕೆ.ಎಸ್. ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆಯ ಒಂದು ಗೀತೆಯನ್ನು ಹಾಡಿದೆ. ಕನ್ನಡ ಸಾಹಿತ್ಯದ ಈ ಅದ್ಭುತವಾದ ಗೀತೆಯನ್ನ ಹಾಡುಗಳನ್ನ ಕೇಳಿದಾಗ ನಮ್ಮ ಭಾಷೆಯ ಮೇಲಿನ ಪ್ರೀತಿ, ಗೌರವ ಇನ್ನೂ ಹೆಚ್ಚಾಯಿತು. ನಿಮ್ಮ ಶಾಲೆಯಲ್ಲಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಹೊಂದಿದ್ರೆ ನನಗೆ ಪತ್ರದ ಮೂಲಕ ತಿಳಿಸು. ಮನೆಯಲ್ಲಿ ನಿನ್ನ ಅಪ್ಪ, ಅಮ್ಮ ಹಾಗೂ ಮನೆಯವರಿಗೆ ನನ್ನ ನಮಸ್ಕಾರ ತಿಳಿಸು ಅಂತ ಹೇಳ್ತಾ ನಿನ್ನ ಪತ್ರಕ್ಕಾಗಿ ಕಾಯ್ತಿದ್ದೇನೆ. ಇಂಥ ನಿನ್ನ ಪ್ರೀತಿಯ ಅನನ್ಯ. ಮತ್ತೆ ಹೊರವಿಳಾಸ ಇಲ್ಲಿ ಕಳಿಸ್ಬೇಕು. ಅಲ್ಲಿಗೆ 10ನೇ ತರಗತಿ ಆದಂತಹ ಆದ್ಯ ಅವರಿಗೆ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಮಗಳೂರಿಗೆ ಕಳಿಸ್ಬೇಕಾಗಿತ್ತೆ. ನೆಕ್ಸ್ಟ್ ಪ್ರಬಂಧ. ಓಕೆ. ಪ್ರಬಂಧ ತ್ಯಾಜ್ಯ ವಸ್ತುಗಳ ನಿರ್ವಹಣೆ. ಪೀಠಿಕೆ ವೆರಿ ಇಂಪಾರ್ಟೆಂಟ್. ತ್ಯಾಜ್ಯ ವಸ್ತುಗಳೆಂದರೆ ತ್ಯಜಿಸುವ ವಸ್ತು ಎಂದರ್ಥಿಸಬಹುದು. ಮಾನವನು ಬಳಸಿಬಿಟ್ಟ ಅನುಪಯುಕ್ತ ವಸ್ತುಗಳನ್ನು ತ್ಯಾಜ್ಯ ವಸ್ತುಗಳಲ್ಲಿ ಸೇರ್ಪಡೆಗೊಳ್ಳುತ್ತವೆ. ಇವುಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಅಥವಾ ಮರುಬಳಕೆ ಮಾಡುವುದನ್ನು ನಿರ್ವಹಣೆ ಎಂದು ಹೇಳಬಹುದು. ತ್ಯಾಜ್ಯ ವಸ್ತುಗಳು ಕೆಲವೊಂದು ಸಾರಿ ಪರಿಸರವನ್ನ ಕಲುಷಿತಗೊಳಿಸುವುದರೊಂದಿಗೆ ಮಾನವನು ಸೇರಿದಂತೆ ಇತರ ಜೀವಿಗಳು ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಅವುಗಳನ್ನ ಸರಿಯಾದ ನಿರ್ವಹಣೆ ಮಾಡುವುದು ಅತ್ಯವಶ್ಯಕವಾಗಿದೆ ಎಂದು ತಿಳಿಯಬಹುದು. ವಿಷಯ ನಿರೂಪಣೆ. ನೋಡ್ರಿ, ವಿಷಯ ನಿರೂಪಣೆ ಬಹಳ ಇಂಪಾರ್ಟೆಂಟ್. ನೀವು ಪ್ರಬಂಧ ಬರೀಬೇಕಾದ್ರೆ ಆರೋಗ್ಯಕರವಾದ ವಾತಾವರಣಕ್ಕೆ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಬಹಳ ಮುಖ್ಯವಾಗಿರುತ್ತದೆ. ತ್ಯಾಜ್ಯ ವಸ್ತುಗಳು ಕೆಲವೊಂದು ಸಾರಿ ಮರುಬಳಕೆಗೆ ಯೋಗ್ಯವಾಗಿರ್ತವೆ. ಅಂತಹ ವಸ್ತುಗಳನ್ನು ಮರುಬಳಕೆ ಮಾಡಿಕೊಳ್ಳಬೇಕು. ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ಹಾಗೂ ತ್ಯಾಜ್ಯ ವಸ್ತುಗಳು ಉತ್ಪಾದಿಸುವ ಖಾಸಗಿ ಸಂಸ್ಥೆಗಳೇ ಕೈಗಾರಿಕಾ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಘಟಕಗಳನ್ನು ಸ್ಥಾಪಿಸಿ ಸೂಕ್ತವಾದ ನಿರ್ವಹಣೆ ಮಾಡಬೇಕು. ತ್ಯಾಜ್ಯ ವಸ್ತುಗಳು ಘನ ಮತ್ತು ದ್ರವ ತ್ಯಾಜ್ಯ ವಸ್ತುಗಳನ್ನಾಗಿ ಸೂಕ್ತ ರೀತಿಯಲ್ಲಿ ಬೇರ್ಪಡಿಸಿ ವಿಲೇವಾರಿ ಮಾಡಬೇಕು. ಸಾಧ್ಯವಾದಲ್ಲಿ ಮರುಬಳಕೆ ಮೊದಲ ಆದ್ಯತೆ ನೀಡಬೇಕು. ದೊಡ್ಡ ನಗರಗಳಲ್ಲಿ ಕಸದ ಸಮಸ್ಯೆ ದೊಡ್ಡದಾಗಿದೆ. ಪ್ಲಾಸ್ಟಿಕ್, ಫೈಬರ್, ರಬ್ಬರು, ಕಾಜು, ಕಬ್ಬಿಣ ಮತ್ತು ಇತರ ಲೋಹದ ತ್ಯಾಜ್ಯ ವಸ್ತುಗಳ ಮರುಬಳಕೆ ಮಾಡಿಕೊಂಡಲ್ಲಿ ಕಸದ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ದೂರ ಮಾಡಬಹುದು. ತ್ಯಾಜ್ಯ ವಸ್ತುಗಳನ್ನು ಬಳಸಿಕೊಂಡು ಅಲಂಕಾರ ವಸ್ತುಗಳು, ಇತರೆ ಗೃಹ ಬಳಕೆ ವಸ್ತುಗಳನ್ನು ತಯಾರಿಸಬಹುದು. ಕೆಲವೊಂದು ತ್ಯಾಜ್ಯ ವಸ್ತುಗಳು ಸುಡುವುದರಿಂದ, ಊತು ಹಾಕುವುದರಿಂದ ಕೆಲವು ವಿಷಕಾರಿ ರಾಸಾಯನಿಕ ಅನಿಲಗಳು ಬಿಡುಗಡೆ ಆಗಿ ಪರಿಸರ ಮಾಲಿನ್ಯ ಉಂಟಾಗಿ ಜೀವಿಗಳ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತದೆ. ಆದ್ದರಿಂದ ಹಾನಿಕರವಾದ ತ್ಯಾಜ್ಯ ವಸ್ತುಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಪರಿಸರಕ್ಕೆ ಮತ್ತು ಜೀವಿಗಳಿಗೆ ಹಾನಿ ಮಾಡದಂತೆ ನಿರ್ವಹಣೆ ಮಾಡಿದ್ರೆ ಒಳಿತು. ಉಪಸಂಹಾರ ಲಾಸ್ಟಿಗೆಲ್ಲ ಬರೀಬೇಕು. ಪ್ರಬಂಧ ಬರೀಬೇಕಾಗ ಪ್ರತಿಯೊಬ್ಬರಲ್ಲಿ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಹೇಗೆ ಮಾಡಬೇಕು ಎಂಬುದರ ಅರಿವು ಮೂಡಿಸಬೇಕು. ಅಂದಾಗ ಮಾತ್ರ ನಿರ್ವಹಣೆ ಸುಲಭವಾಗುತ್ತದೆ. ನಮ್ಮ ಆರೋಗ್ಯ ನಮ್ಮ ಕೈಲಿ. ಆದ್ದರಿಂದ ನಮ್ಮಿಂದ ಉಂಟಾಗುವ ತ್ಯಾಜ್ಯ ವಸ್ತುಗಳ ಸೂಕ್ತ ರೀತಿಯಲ್ಲಿ ಮರುಬಳಕೆ ಅಥವಾ ಮತ್ತು ವಿಲೇವಾರಿ ಮಾಡಿದಲ್ಲಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ರಕ್ಷಣೆ ಎಂದು ಹೇಳಬಹುದು. ಅಥವಾ ಅದಿಲ್ಲಪ್ಪ ಅಂದ್ರೆ ಶಾಲೆಯಲ್ಲಿ ವಿವಿಧ ಸಂಘಟನೆ ಚಟುವಟಿಕೆಗಳ ಬಗ್ಗೆ ಬರೀಬೇಕಾಗುತ್ತೆ.
ಸೊ ಪ್ರೀತಿಗೆ ಆಗ್ಬೇಕಾಗುತ್ತೆ. ಶಾಲೆಯು ಕೇವಲ ಪಠ್ಯಪುಸ್ತಕಗಳ ಓದಿಗೆ ಸೀಮಿತವಾಗಿರದೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಕೇಂದ್ರವಾಗಿದೆ. ವಿದ್ಯಾರ್ಥಿಗಳು ಅಡಗಿರುವ ಸೂಕ್ತ ಪ್ರತಿಭೆಗಳನ್ನು ಹೊರತರಲು ಮತ್ತು ಅವರಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಲು ಶಾಲೆಗಳಲ್ಲಿ ವಿವಿಧ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಲಾಗುತ್ತದೆ. ಈ ಸಂಘಗಳನ್ನು ಹಮ್ಮಿಕೊಳ್ಳುವ ಚಟುವಟಿಕೆ ವಿದ್ಯಾರ್ಥಿಗಳ ಬೌದ್ಧಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಬೆಳವಣಿಗೆ ಪೂರಕವಾಗಿರ್ತವೆ. ಸೊ ವಿವರಣೆ ಇದೆ. ಒಂದು ಕನ್ನಡ ಸಂಘನ ಶಾಲೆಯಲ್ಲಿ ಸಂಘ ಅತ್ಯಂತ ಪ್ರಮುಖವಾದ ಸಂಘ ಇದೆ. ಶಾಲೆಯಲ್ಲಿ ಕನ್ನಡ ಸಂಘವು ಅತ್ಯಂತ ಪ್ರಮುಖವಾದ ಇದು ವಿದ್ಯಾರ್ಥಿಗಳಲ್ಲಿ ನಾಡು, ನುಡಿ, ಸಂಸ್ಕೃತಿ, ಅಭಿಮಾನ ಮೂಡಿಸುತ್ತದೆ. ಸಂಘದ ಮೂಲಕ ಪ್ರಬಂಧ ಸ್ಪರ್ಧೆ, ಚರ್ಚಾ ಸ್ಪರ್ಧೆ, ಕವನ ವಾಚನ, ನಾಟಕಗಳು ಮತ್ತು ಆಯೋಜಿಸಲಾಗುತ್ತದೆ. ನವೆಂಬರ್ ತಿಂಗಳಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಸಡಗರದಿಂದ ಆಚರಿಸುವ ಮೂಲಕ ವಿದ್ಯಾರ್ಥಿಗಳ ಸಾಹಿತ್ಯ ಆಸಕ್ತಿಯನ್ನು ಹೆಚ್ಚಿಸಲಾಗುವುದು. ವಿಜ್ಞಾನ ಸಂಘವನ್ನು ಸ್ಥಾಪಿಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದು ಈ ಸಂಘದ ಮುಖ್ಯ ಉದ್ದೇಶ ಆಗಿದೆ. ವಿಜ್ಞಾನ ಸಂಘವು ವಿಜ್ಞಾನ ಮಾದರಿಯ ತಯಾರಿಕೆ, ವಿಜ್ಞಾನ ಪ್ರದರ್ಶನ ಅಂದರೆ ಸೈನ್ಸ್ ಎಕ್ಸಿಬಿಷನ್, ಪರಿಸರ ಜಾಗೃತಿ ಕಾರ್ಯಕ್ರಮ ಆಯೋಜಿಸುವ ಮೂಲಕ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಸಂದರ್ಭದಲ್ಲಿ ವಿಜ್ಞಾನಿಗಳ ಸಾಧನೆ ಬಗ್ಗೆ ಉಪನ್ಯಾಸಗಳನ್ನು ಏರ್ಪಡಿಸಲಾಗುತ್ತದೆ. ಇದರಿಂದ ವಿದ್ಯಾರ್ಥಿಗಳ ಕುತೂಹಲ ಮತ್ತು ಸಂಶೋಧನೆ ಪ್ರವೃತ್ತಿಯನ್ನು ಉತ್ತೇಜಿಸಿದಂತಾಗುತ್ತದೆ. ನೆಕ್ಸ್ಟ್ ಕ್ರೀಡಾ ಸಂಘ ಸದೃಢ ಕಾಯದಲ್ಲಿ ಸದೃಢ ಮನಸ್ಸನ್ನು ಎಂಬಂತೆ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯ ಕ್ರೀಡಾ ಸಂಘವು ಶ್ರಮಿಸುತ್ತದೆ. ಶಾಲೆಯಲ್ಲಿ ಓಟ ಸ್ಪರ್ಧೆ, ಕಬಡ್ಡಿ, ವಾಲಿಬಾಲ್, ಯೋಗ ಮತ್ತು ವಿವಿಧ ವಿದೇಶಿ ಆಟಗಳನ್ನು ಆಯೋಜಿಸಲಾಗುತ್ತದೆ. ಕ್ರೀಡೆಗಳು ವಿದ್ಯಾರ್ಥಿಗಳ ಶಿಸ್ತು, ಸಮಯ ಮತ್ತು ತಡವಾಗಿ ಕೆಲಸ ಮಾಡುವ ಅಂದ್ರೆ ಟೈಮ್ ವರ್ಕಿಂಗ್ ಮನೋಭಾವನೆ ಬೆಳೆಸುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪರಿಸರ ಸಂಘ ಅಥವಾ ಹಸಿರು ಸೇನೆ. ಪ್ರಕೃತಿ ರಕ್ಷಣೆ ಇಂದಿನ ಅನಿವಾರ್ಯವಾಗಿದೆ. ಪರಿಸರ ಸಂಘದ ಮೂಲಕ ಶಾಲಾ ಆವರಣಗಳಲ್ಲಿ ಗಿಡಗಳನ್ನು ನೆಡುವುದು, ಪ್ಲಾಸ್ಟಿಕ್ ಅಭಿಯಾನ ಮತ್ತು ಜಲ ಸಂರಕ್ಷಣೆ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಇದು ವಿದ್ಯಾರ್ಥಿಗಳಲ್ಲಿ ಪರಿಸರದ ಬಗ್ಗೆ ಕಾಳಜಿಯನ್ನು ಮೂಡಿಸಲು ಸಹಾಯಕವಾಗುತ್ತದೆ. ಸಾಂಸ್ಕೃತಿಕ ಸಂಘ ವಿದ್ಯಾರ್ಥಿಗಳಿಗೆ ಕಲಾತ್ಮಕ ಆಸಕ್ತಿ ಘೋಷಿಸಲು ಸಂಗೀತ, ನೃತ್ಯ, ಕಲೆ, ಚಿತ್ರಕಲೆ ಮತ್ತು ನಾಟಕ ಸ್ಪರ್ಧೆಗಳನ್ನು ಈ ಸಂಘದ ಮೂಲಕ ನಡೆಸಲಾಗುತ್ತದೆ. ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರದರ್ಶಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಕಲಾ ಪ್ರತಿಭೆಗೆ ಉತ್ತಮ ವೇದಿಕೆ ಆಗುತ್ತದೆ. ಸೊ ನೋಡ್ರಿ, ಉಪಸಂಹಾರ. ಹೀಗೆ ಶಾಲೆಯಲ್ಲಿ ವಿವಿಧ ಸಂಘಗಳು ವಿದ್ಯಾರ್ಥಿಗಳು ಕೇವಲ ಶಿಕ್ಷಣವಷ್ಟೇ ಅಲ್ಲದೆ ಜೀವನದ ಮೌಲ್ಯಗಳನ್ನು ಕಲಿಸುತ್ತದೆ. ಈ ಸಂಘಗಳು ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಅವರ ಸಮಾಜದ ಜವಾಬ್ದಾರಿಯುತ ಸತ್ಪ್ರಜೆಗಳಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಇಂತಹ ಚಟುವಟಿಕೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳಬೇಕು. ಸೊ ಇದು ನೋಡ್ರಿ, ಇದು ದಿನಾಂಕ 27/1/2026 ಮಂಗಳವಾರ ನಡೆದ ಕನ್ನಡ ವಿಷಯದ ಪೂರಕ ಪರೀಕ್ಷೆಯೇ 2 ಏನಲ್ರಿ ಪಿಪೆಟ್ರಿ 2ರ ಉತ್ತರವಾಗಿದೆ. ಇನ್ನು ಈ ರೀತಿಯಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯ ತರಗತಿಗಳನ್ನು SLCಗೆ ಸಂಬಂಧಪಟ್ಟಂತಹ ನಮ್ಮ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಮೂಲಕ ತರ್ತೀವಿ ಅಂತ ಹೇಳ್ತಾ